ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಷ್ಣೋಯಿ ಗ್ಯಾಂಗ್ ಬೆದರಿಕೆಗೆ ಹೆದರಿದ್ದಾರೆ. ಸಲ್ಮಾನ್ ಖಾನ್ ಬುಲೆಟ್ ಪ್ರೂಫ್ ಮರ್ಸಿಡೀಸ್ ಕಾರನ್ನು ಖರೀದಿ ಮಾಡಿದ್ದಾರೆ. ಬಹಳ ಭಯ ಆಗ್ತಾ ಇದೆ ಸಲ್ಮಾನ್ ಖಾನ್ಗೆ. ಯಾಕೆಂದರೆ ಈ ಹಿಂದೆ ಸಾಕಷ್ಟು ಕೊಲೆಯ ಪ್ರಯತ್ನಗಳಾಗಿದ್ವು, ಗುಂಡಿನ ದಾಳಿಗಳಾಗಿತ್ತು. ಅಂದರೆ ಅವ್ರ ಮನೆ ಸುತ್ತಮುತ್ತ ಈ ಥರ ಬಿಷ್ಣೋಯಿ ಗ್ಯಾಂಗು ಮರ್ಸಿಡೀಸ್ ಕಾರನ್ನು ಖರೀದಿ ಮಾಡಿದ್ದಾರೆ. GLS 600 SUV ಕಾರು. ಈ ಕಾರಿನ ಮೌಲ್ಯ ಬರೋಬ್ಬರಿ 3.40 ಕೋಟಿ ರೂಪಾಯಿ. ಭಾರತದಲ್ಲೇ ಮೊದಲ ಬಾರಿಗೆ ಇಂಥ ಕಾರನ್ನು ಖರೀದಿ ಮಾಡಿದ್ದಾರೆ ಸಲ್ಮಾನ್ ಹತ್ಯೆ ಶಪಥ ಮಾಡಿದೆ ಬಿಷ್ಣೋಯಿ ಗ್ಯಾಂಗು. ಕೃಷ್ಣ ಮೃಗ ಬೇಟೆ ಪ್ರಕರಣದಲ್ಲಿ ಜೀವ ಬೆದರಿಕಿದೆ ಅವರಿಗೆ. ಹಾಗಾಗಿನೇ ಸಲ್ಮಾನ್ ಖಾನ್ ಸಾಕಷ್ಟು ಭದ್ರತೆಯಲ್ಲಿ ಓಡಾಡ್ತಾ ಇರ್ತಾರೆ. ನೋಡಿ, ಇದೇ ಕಾರು ಬಹಳ ಹೈ ಪ್ರೊಫೈಲ್. ಅದರಲ್ಲೂ ಎಂತಿಂಥವ್ರು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಕಾರು ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಈ ಕಾರನ್ನು ಸಲ್ಮಾನ್ ಖಾನ್ ಖರೀದಿ ಮಾಡಿದ್ದಾರೆ. ಯಾರೂ ಇಲ್ಲ ಇಂಥ ಕಾರು. ಇದು ಮರ್ಸಿಡೀಸ್ ಮೈಬ್ಯಾಚ್ GLS 600 SUV ಕಾರ್. ಇದು 3.40 ಕೋಟಿ. ಬುಲೆಟ್ ಪ್ರೂಫ್. ಇದು ಬಾಂಬ್ ಹಾಕಿದ್ರು ಏನಾಗಲ್ಲ, ಗುಂಡಿನ ಸುರಿಮಳೆಗೈದ್ರು ಏನಾಗಲ್ಲ, ಏನೇನೂ ಆಗಲ್ಲ. ಅಂದರೆ ಅರ್ಥ ಇಲ್ಲಿ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಬಿಷ್ಣೋಯಿ ಗ್ಯಾಂಗ್ ಯಾವಾಗ ಯಾವ ಕಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೋ ಗೊತ್ತಾಗಲ್ಲ ಅಂಥೇಳಿ ನೋಡ್ತಾ ಇರ್ತೀವಿ. ಅವ್ರನ್ನ ಸಹಜವಾಗಿ ಕಾರ್ಯಕ್ರಮಗಳಲ್ಲಿ ಬಹಳ ಬಂದೋಬಸ್ತ್ನಲ್ಲಿ ಇರ್ತಾರೆ ಅವರು. ಸಾಕಷ್ಟು ಭದ್ರತೆಯಲ್ಲೇ ಓಡಾಡ್ತಿರ್ತಾರೆ. ಆ ಕಡೆ ಈ ಕಡೆ ಗನ್ಮ್ಯಾನ್ಗಳು ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಅವ್ರಿಗೆ. ಈಗ ಮರ್ಸಿಡೀಸ್ ಕಾರನ್ನು ತೆಗೆದುಕೊಂಡಿದ್ದಾರೆ. ಅದು ಬುಲೆಟ್ ಪ್ರೂಫ್ ಕಾರು. ಭಾರತದಲ್ಲೇ ಮೊದಲ ಬಾರಿಗೆ ಇಂತಹ ಕಾರನ್ನು ಖರೀದಿ ಮಾಡಿದ ಹೆಗ್ಗಳಿಕೆ ಕೂಡ ಅವ್ರಿಗೆ ಸಲ್ತಾ ಇದೆ. ಯಾಕೆಂದರೆ ಜೀವ ಭಯ. ಕೃಷ್ಣ ಮೃಗ ಬೇಟೆ ಪ್ರಕರಣ ನಮಗೆ ಗೊತ್ತೇ ಇದೆ. ಕ್ಷಮೆ ಕೇಳಬೇಕು ಸಲ್ಮಾನ್ ಖಾನ್ ಅನ್ನೋದು ಬಿಷ್ಣೋಯ್ ಏನಿದ್ದಾನೆ, ಲಾರೆನ್ಸ್ ಬಿಷ್ಣೋಯ್, ಅವನ ಒಂದು ಒತ್ತಾಯ ಆಗಿತ್ತು. ಇಲ್ಲಿವರೆಗೂ ಸಲ್ಮಾನ್ ಖಾನ್ ಕ್ಷಮೆ ಕೇಳಿಲ್ಲ. ಸಾಕಷ್ಟು ಬಾರಿ ಸಲ್ಮಾನ್ ಖಾನ್ ಅವರನ್ನು ಕೊಲೆ ಮಾಡುವ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಅದರ ಹಿಂದೆ ಇದೇ ಬಿಷ್ಣೋಯ್ ಗ್ಯಾಂಗ್ನವರ ಕೈವಾಡ ಇದೆ ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗ್ತಾ ಇತ್ತು. ನೋಡಿ, ಲಾರೆನ್ಸ್ ಬಿಷ್ಣೋಯ್ ಜೈಲಲ್ಲಿದ್ದರೂ ಕೂಡ ಆತ ಅವರ ಹುಡುಗರನ್ನ ಮುಂದೆ ಬಿಟ್ಟು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ ನಡೆಸ್ತಾನೆ ಇದ್ದಾನೆ.